ಕಾಂಗ್ರೆಸ್ ಪಕ್ಷದಿಂದ ದಿನಾಂಕ 17/3/2026 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಚಿಕ್ಕೋಡಿ ವತಿಯಿಂದ ತರಬೇತಿ ಕಾರ್ಯಾಗಾರ ಹಾಗೂ ಕಾರ್ಯಕರ್ತರ ಸಮಾವೇಶ ಜರುಗಿತು. ವಿನಯ್ ಕುಮಾರ್ ಸೊರ್ಕೆ, ಕರ್ನಾಟಕ ರಾಜ್ಯ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು, ಮಲ್ಲಿಕಾರ್ಜುನ ರಾಜ ಶಿಂಗೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರು, ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಲಕ್ಷ್ಮಣರಾವ್ ಚಿಂಗ್ಳೆ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸರ್ಕಾರದ ಯೋಜನೆಗಳು ಹಾಗೂ ಗ್ಯಾರಂಟಿ ಯೋಜನೆಗಳ ಕುರಿತು ಪ್ರಸ್ತಾಪಿಸಲಾಯಿತು. ಅದರಂತೆ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಹಾಗೂ SIR ವಿಷಯದ ಕುರಿತಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಪಕ್ಷದ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸಬೇಕೆಂದು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಪಕ್ಷದ ವಿಚಾರಧಾರೆಯನ್ನು ಮನೆ ಮನೆಗೆ ತಲುಪಿಸಬೇಕೆಂದು ವಿನಯ್ ಕುಮಾರ್ ಸೊರ್ಕೆ ಈ ಸಂದರ್ಭದಲ್ಲಿ ತಮ್ಮ ಕಾರ್ಯಕರ್ತರಿಗೆ ಕರೆ ನೀಡಿದರು. ನಮ್ಮ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ಸಮರ್ಥನೀಯವಾಗಿ ಇವತ್ತು ಸರ್ವಾಂಗೀಣವಾದಂತಹ ಒಂದು ಅಭಿವೃದ್ಧಿಗೆ ಕೆಲಸ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನಾನು ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಪಂಚಾಯತ್ ಚುನಾವಣೆ ಬರ್ತದೆ. ಈ ಚುನಾವಣೆಯಲ್ಲಿ ನಾವು ಗೆದ್ದು ಬರಬೇಕು. ನಮ್ಮ ಕಾರ್ಯಕರ್ತರ ಚುನಾವಣೆ ಇದೆ. ಆ ಕಾರ್ಯಕರ್ತರ ಚುನಾವಣೆಯಲ್ಲಿ ಗೆದ್ದು ಬರಬೇಕಾಗಿದೆ. ಇನ್ನಷ್ಟು ವಿಚಾರಗಳು ಇದಕ್ಕೆ ಮನದಟ್ಟಾಗಬೇಕು. ನಾಡು ಇವತ್ತು ನಾವು ಯಾರು ಕೂಡ ಇಲ್ಲಿ ಭಾಷಣ ಮಾಡುವಂತವರು ಜನಸಾಮಾನ್ಯರ ಹತ್ರ ಹೋಗುದಿಲ್ಲ. ನೀವು ಹೋಗುವಂತವರು, ನಿಮ್ಮ ಹತ್ರ ಬಂಡವಾಳ ಇದ್ರೆ, ನಿಮ್ಮ ಹತ್ರ ನಿಮಗೆ ಸರಿಯಾದ ವಿಚಾರಗಳು ತಿಳುವಳಿಕೆ ಇದ್ರೆ ನಾನು ಮತದಾರನ ಉಳಿಸುವಂತ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ಪ್ರಚಾರ ಸಮಿತಿಯವರಿಗೆ ಒಂದು ಜವಾಬ್ದಾರಿ ಇದೆ. ಆ ಕೆಲಸ ಮಾಡಬೇಕು. ಜಿಲ್ಲಾ ಅಧ್ಯಕ್ಷರಿಗೆ ಅವರ ನಿರ್ದೇಶನ ನಮ್ಗೆ ಹೇಳಿದ್ರೆ ಇಷ್ಟು ದಿವಸ ಮಾಡ್ಬೇಕಂತ ಹೇಳಿದ್ರೆ ಅವರಲ್ಲಿ ಮಾಡಿ ಅವರಿಗೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಕೊಡ್ತಕ್ಕಂಥದ್ದು ಮಾಡಿ. ನಮ್ಮಲ್ಲಿನ ಸಾಕಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳು ಇದ್ದಾರೆ. ನಿಪ್ಪಾಣಿಯಿಂದ ಬರ್ತಕ್ಕಂಥವ್ರನ್ನ ಚಿಕ್ಕೋಡಿಗೆ ಉಪಯೋಗ ಮಾಡ್ಕೋಬಹುದು. ಚಿಕ್ಕೋಡಿಯಿಂದ ಸಂಪನ್ಮೂಲ ವ್ಯಕ್ತಿಗಳನ್ನ ನಿಪ್ಪಾಣಿಗೆ ಮಾಡ್ಕೋಬಹುದು. ವಿಧಾನಸಭಾ ಮತಕ್ಷೇತ್ರಗಳನ್ನ ಬದಲಾಯಿಸಿ ಅಲ್ಲಿ ಇರ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನ ಉಪಯೋಗ ಮಾಡ್ಕೊಂಡ್ರೆ ಜನನು ಕೇಳ್ತಾರೆ, ಕಾರ್ಯಕರ್ತರು ಕೇಳ್ತಾರೆ. ಚೆನ್ನಾಗಿ ರಾಜ್ಯಾದ್ಯಂತ ಕಾರ್ಯಕರ್ತರ ನಡುವೆ ಸಂಪರ್ಕವನ್ನು ಸಾಧಿಸಿಕೊಂಡು ಪ್ರಚಾರ ಸಮಿತಿಯ ಕೆಲಸ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಅದೊಂದು ನಿರಂತರವಾಗಿ ಮಾಡಬೇಕಾದ ಪ್ರಕ್ರಿಯೆ ಅಂತ ಹೇಳಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ರಾಜ್ಯದ ಅಧ್ಯಕ್ಷರಾದ ವಿನಯ್ ಕುಮಾರ್ ಸೊರ್ಕೆ ಅವರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ವಂದನಾರ್ಪಣೆಗಳನ್ನು ಹೇಳುತ್ತಾ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು, ಪಕ್ಷದಲ್ಲಿ ಅನೇಕ ಸಂಘಟನಾತ್ಮಕ ವಿಷಯಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸಬೇಕಾಗಿದೆ. ಅದರಂತೆ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಿದರೆ ಎಲ್ಲವೂ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತವೆ. ಅದರಂತೆ ಪ್ರತಿಯೊಂದು ಕಾಂಗ್ರೆಸ್ಸಿನ ಖರ್ಚು ವೆಚ್ಚಗಳನ್ನು ಹಾಗೂ ಪಕ್ಷ ಸಂಘಟನೆಯ ಕುರಿತಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನಿರ್ವಹಿಸುತ್ತಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರಚಾರ ಸಮಿತಿ ಬರೀ ಚುನಾವಣೆಗೋಸ್ಕರ ಮಾತ್ರ ಕೆಲಸ ಮಾಡೋದಲ್ಲ, ವರ್ಷದ 365 ದಿವಸ ಕೂಡ ಕೆಲಸ ಮಾಡಬೇಕಾಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಬಹಳಷ್ಟು ಜನಹಿತವಾದಂಥ ಊರಿನ ಅಭಿವೃದ್ಧಿ ಕಾರ್ಯಕ್ರಮ ಇವೆಲ್ಲ ಕೂಡ ನಡೀತದೆ. ಆದರೆ ಅದಕ್ಕೆ ಪ್ರಚಾರ ಇಲ್ಲ. ನಮ್ಮ ವಿರೋಧ ಪಕ್ಷದವರು ಬರೀ 5% ಕೆಲಸ ಮಾಡ್ತಾರೆ, 95% ಪ್ರಚಾರ ಮಾಡಿಕೊಳ್ತಾರೆ. ಹಾಗಾಗಿ ಈ ಸಲ ಪ್ರಥಮವಾಗಿ AICC ಅವರು ನಮ್ಮ ಪದಾಧಿಕಾರಿಗಳ ಪಟ್ಟಿಗೆ ಇವತ್ತು ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ ಪ್ರಥಮವಾಗಿ ಪ್ರಚಾರ ಸಮಿತಿಯ ಪದಾಧಿಕಾರಿಗಳಿಗೆ AICC ಅನುಮೋದನೆ ಕೊಟ್ಟಿರುವಂಥದ್ದು. ಹಾಗಾಗಿ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಸಮಿತಿ ಮಾಡ್ತೀವಿ. ಪ್ರತಿ ಬ್ಲಾಕ್ನಲ್ಲಿ ಸಮಿತಿ ಮಾಡ್ತೀವಿ, ಅಧ್ಯಕ್ಷ ಮಾಡ್ತೀವಿ, ಸಮಿತಿ ಮಾಡ್ತೀವಿ. ಪಂಚಾಯತ್ ಮಟ್ಟಕ್ಕೂ ಹೋಗಬೇಕು ಅಂತೇಳಿ ಒಂದು ಬೂತಿನಿಂದ ಇಬ್ಬಿಬ್ಬರನ್ನ ತಗೊಂಡು ಪಂಚಾಯತ್ ಮಟ್ಟದಲ್ಲಿ ಕೂಡ ಸಮಿತಿ ಮಾಡಿಕೊಳ್ಬೇಕು ಅಂತೇಳಿ ನಮ್ಮ ಉದ್ದೇಶ. ಸೋಷಿಯಲ್ ಮೀಡಿಯಾದ ಮುಖಾಂತರ ಆ ಗ್ರಾಸ್ ರೂಟ್ ಲೆವೆಲ್ಗೆ ಮತದಾರರಿಗೆ ಮುಟ್ಟುವಂಥ ಕೆಲಸ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಇನ್ನೊಂದು ಉದ್ದೇಶ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1 ಲಕ್ಷ ಕಾರ್ಯಕರ್ತರನ್ನ ಪ್ರಚಾರ ಸಮಿತಿಯ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿಕೊಳ್ಬೇಕು ಅಂತ. ಈಗ ಬೂತ್ನಲ್ಲಿ ಇಬ್ಬರು ಅಂತ ಹೇಳಿದ್ರೆ 60,000 ಬೂತ್ ಇದೆ, 1,20,000 ಆಯಿತು. ಹಾಗಾಗಿ ಆ ಸಂಘಟನಾ ಕೆಲಸ ಮಾಡ್ತಾ ಇದ್ದೀವಿ.
ನಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ, ನಮ್ಮ ಪಕ್ಷ ಕೊಟ್ಟಿರುವಂಥ ಕೊಡುಗೆಯ ಬಗ್ಗೆ, ನಮ್ಮ ಇತಿಹಾಸದ ಬಗ್ಗೆ, ಅದೇ ರೀತಿಯಲ್ಲಿ ನಾವು ಎದುರಿಸುವಂಥ ಇವತ್ತು ವಿರೋಧ ಪಕ್ಷದವರ ಯಾವ ರೀತಿಯ ಜನವಿರೋಧಿ ನೀತಿ ಉಂಟು ಅದನ್ನೆಲ್ಲ ಬಯಲಿಗೆ ಎಳಿಬೇಕು, ನಮ್ಮ ಸರ್ಕಾರ ಸಾಧನೆಯನ್ನು ಮುಂದಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ವರದಿ ಕಿರಣ್ ಹಕ್ಯಾಗೋಳ್, ಚಿಕ್ಕೋಡಿ.